ಸೋದರಳಿಯನ ಜೊತೆನೇ ಹಫೀಜ್ ಸಯೀದ್ನ ಹತ್ಯೆ ಆಗೋಯ್ತಾ? ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆಗಿರುವ ಸಯೀದ್ ನಡು ರಸ್ತೆಯಲ್ಲಿಯೇ ಗುಂಡಿಕ್ಕಿ ಕೊಂದು ಹಾಕಿದ್ದಾರೆ ಅವನನ್ನು ಅಪರಿಚಿತನೊಬ್ಬ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ನ ನಡು ರೋಡಲ್ಲಿ ಒಬ್ಬ ಅಪರಿಚಿತ ದುಷ್ಕರ್ಮಿಗಳ ಗುಂಪು ಅಂತ ಭಾವಿಸೋಣ ನಾವು. ನಡು ರಸ್ತೆಯಲ್ಲೇ ಗುಂಡಿಕ್ಕಿ ಸಾಯಿಸಿದ್ದಾರೆ ಅವನನ್ನು ಅಂತ. 2 ದಿನಗಳ ಹಿಂದೆ ಪಾಕ್ನಲ್ಲಿ ಉಗ್ರ ಅಬು ಕತಾಲ್ನ ಹತ್ಯೆಯಾಗಿತ್ತು. ಕಾಶ್ಮೀರದ ಹಲವು ದಾಳಿಗಳಲ್ಲಿ ಈತ ಭಾಗಿಯಾಗಿದ್ದ ಅಂತ ಹೇಳ್ತಾರೆ. ಉಗ್ರ ಕತಾಲ್ ಜೊತೆ ಇದ್ದಂತಹ ಮತ್ತೊಬ್ಬನನ್ನು ಕೂಡ ಅಪರಿಚಿತರು ಕೊಂದು ಹಾಕಿದ್ರು. ಆದರೆ ಆ ಮತ್ತೊಬ್ಬ ಯಾರು ಅನ್ನೋ ಒಂದು ಮಾಹಿತಿ ಇತ್ತಲ್ಲ, ಆ ಮಾಹಿತಿಯನ್ನು ಪಾಕಿಸ್ತಾನ ಬಿಟ್ಕೊಡ್ಲಿಲ್ಲ. ಇದು ಹಲವಾರು ಅನುಮಾನಗಳಿಗೆ ಕಾರಣವಾಯಿತು. ಪಾಕಿಸ್ತಾನದ ನಡೆ, ಇನ್ನೊಬ್ಬನ ಸಾಯಿಸ್ಬಿಟ್ರಲ್ಲ ಅವನು ಯಾರು ಅಂದರೆ ಬಾಯಿ ಬಿಡಕ್ಕೆ ರೆಡಿ ಇಲ್ಲ ಪಾಕಿಸ್ತಾನ. ಕೆಲವೊಂದು ವರದಿಗಳು ಅವನು ಹಫೀಜ್ ಸಯೀದ್ ಅಂತ ಹೇಳ್ತಾ ಇವೆ. ಒಂದು ವೇಳೆ ಹಫೀಜ್ ಬದುಕಿದ್ರೂ ಅವನ ಸುಳಿವು ಪತ್ತೆ ಕಷ್ಟ ಏನಲ್ಲ. ಆಯ್ತಪ್ಪ ಅಕಸ್ಮಾತ್ ಬದುಕಿಬಿಟ್ಟಿದ್ದ ಇವನು ಅಂತ ಅಂದುಕೊಂಡಿದ್ರು ಕೂಡ ಪತ್ತೆ ಹಚ್ಚೋದೇನು ಕಷ್ಟ ಅಲ್ಲ ಅಂತ. ಯಾಕಂದರೆ ಅಳಿಯನ ಕೊಂದವರಿಗೆ ಹಫೀಜ್ ಸುಳಿವು ಗೊತ್ತಿರಲೇಬೇಕು. ಒಂದು ವೇಳೆ ಬದುಕಿದ್ದರೂ ಅಳಿಯನ ಹತ್ಯೆ ನಂತರ ಭದ್ರತೆ ಹೆಚ್ಚಿಸಿಕೊಂಡಿರಬಹುದು, ಅಥವಾ ತನ್ನ ರಕ್ಷಣೆ ಮಾಡಿ ಅಂಥೇಳಿ ಪಾಕ್ ಸೇನೆಯ ಸಹಾಯ ಕೂಡ ಕೇಳಿರಬಹುದು ಅಂತ ಹೇಳಲಾಗ್ತಾ ಇದೆ.